ಅಶ್ವಿನಿ ಅವ್ರ ಜೊತೆ ಆಮೇಲೆ ಮಾತಾಡಿದ್ರಾ ಹೊರಗಡೆ ಎಲ್ಲ ಬಂದ ಮೇಲೆ? ಇಲ್ಲ, ಮಾತಾಡಿಲ್ಲ, ನಾವು ಚಾನ್ಸ್ ಸಿಕ್ಕಿಲ್ಲ. ಲಾಸ್ಟಿಗೆ ನಾನು ಅಣ್ಣ ಅಂತ ಕರಿತೀನಿ, ರಾಖಿ ಕಟ್ತೀನಿ ಅಂದ್ರು. ಅಫ್ಕೋರ್ಸ್ ನಿಮ್ಗೆ ಯಾವಾಗಾದ್ರೂ ಬನ್ನಿ ನಮ್ಮ ಮನೆಗೆ, ರಾಖಿ ಕಟ್ಟಿ ಅಣ್ಣ ಅನ್ನಿ, ನೋ ಪ್ರಾಬ್ಲಮ್ ಅಂತ ಹೇಳಿದೆ. ಮೇ ಬಿ ಅವರೆಲ್ಲೋ ಲಾಸ್ಟಿಗೆ ಅನ್ಕಂಫರ್ಟಬಲ್ ಆಯಿತು ಅನ್ಸುತ್ತೆ. ಮನೆಗೆ ಹೋಗ್ಬೇಕು, ಅವ್ರ ಫ್ಯಾಮಿಲಿ ಕ್ವಶನ್ ಮಾಡ್ತಾರೆ. ಐ ರೆಸ್ಪೆಕ್ಟ್ ಇದು. ಈ ಕೆಲವ್ರ ಹೆಸರು ಹೇಳ್ತೀನಿ, ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ತಾ ಹೋಗ್ಬೇಕು. ಅಶ್ವಿನಿ ಅದೇ ಸ್ಟಾರ್ಟಿಂಗಲ್ಲಿ ಅವ್ರೇನು ಪ್ರೀಚ್ ಮಾಡ್ತಾ ಇದ್ರು ಅದನ್ನ ಯಾವತ್ತೂ ಫಾಲೋ ಮಾಡಲಿಲ್ಲ. ಬಟ್ ಎಂಡಲ್ಲಿ ತುಂಬ ಎಫರ್ಟ್ ಹಾಕಿದ್ರು ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ಕೆ ಏನು ಅಂತ. ವೆರಿ ನೈಸ್, ಗುಡ್. ಓಕೆ, ಗಿಲ್ಲಿ ಫಿಲ್ಟರ್ ಇಲ್ಲ, ಒಂದು ಹಳ್ಳಿ ಪ್ರತಿಭೆ. ಸೊ ಮನ್ಸಲ್ಲಿ ಏನಿದೆಯೋ ಹೇಳ್ತಾನೆ. ಮೇ ಬಿ ಅವ್ನು ತಪ್ಪು ಮಾಡಿದಾಗ ಅವನೇ ನಂಗೆ ಬಂದು ಹೇಳಿದಾನೆ, ತಪ್ಪು ಹೇಳ್ಬಿಟ್ಟೆ, ಏನೋ ಅನ್ಕೋಬೇಡ ಗೆಳೆಯ ಅಂತ. ಅದೊಂದಿದೆ ಅವನಿಗೆ. ಆ್ಯಂಡ್ ಅದೇ ಅವನಿಗೆ ಪ್ಲಸ್ ಆಗಿದ್ದು. ಈ ನೆವರ್ ಏನು ಮನ್ಸಲ್ಲಿ ಇಟ್ಕೊಂಡು ಕುತ್ಕೊಳ್ಳಲ್ಲ, ಏನಿದೆಯೋ ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇದ್ದ. ರಕ್ಷಿತಾ ವೆರಿ ಸೆಲ್ಫ್ಲೆಸ್. ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬರೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಮನೇಲಿ ಅವ್ರು ಇರಬೇಕು, ಇವ್ರು ಇರಬೇಕು, ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು ಅಂತ. ಮೇ ಬಿ ಅದೇ ಅವಳನ್ನ ಇಲ್ಲಿ ತನಕ ತಗೊಂಡ್ಬಂದಿದ್ದು ಅನ್ಸುತ್ತೆ. ಕಾವ್ಯ ಶಿವದ್ಲಕ್ಕೆ ಕ್ವೀನ್, ರೆಡಿ ಆಗ್ಬಿಟ್ಟು ಓಡಾಡ್ಕೊಂಡು ಅವ್ರ ಪಾಡಿಗಳು ಇರೋರು. ಏನಾದ್ರು ಒಂದು ಕ್ಲಾಶ್ ಆದಾಗ ಮಾತ್ರ ಮಾತಾಡೋಳು. ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸ್ಟಾರ್ಟಿಂಗಲ್ಲಿ ಜಂಟಿಯಾಗಿ ಬಂದು, ಆ್ಯಂಡ್ ಆ ಬಾಂಡೇಜ್ ಥ್ರೂ ಔಟ್ ದ ಸೀಸನ್ ಇತ್ತು. ಆಸ್ ಎ ಫ್ರೆಂಡ್, ಗುಡ್ ಫ್ರೆಂಡ್. ಸೊ ಇಟ್ ವೆಂಟ್ ಲೈಕ್ ದಟ್. ರಜತ್ ಅಮೇಝಿಂಗ್. ನಾನು 30 years ಮುಂಚೆ ಬಂದಿದ್ರೆ ಮೇ ಬಿ ರಜತ್ ಥರ ಇರ್ತಿದ್ನೇನೋ. ನಂದು ಒಂದು ಒಳ್ಳೆ ಕನೆಕ್ಷನ್ ಆಯಿತು ಮನೆಯಲ್ಲಿ. ವೆರಿ ಗುಡ್. ಅವ್ನು ಮಾತಾಡ್ತಾನೆ, ಬಟ್ ಈಸ್ ಎ ವೆರಿ ಗುಡ್ ಆರ್ಟೆಡ್ ಪರ್ಸನ್. ಧ್ರುವಂತ್ ತುಂಬ ವಿಡಿಯೋಸಲ್ಲಿ ಹೇಳಿದ್ದಾನೆ, ನನಗೆ ಪ್ರೀವಿಯಸ್ ಲೈಫಲ್ಲಿ ತುಂಬ ಟ್ರೋಮಾ ಆಗಿತ್ತು, ಆ ಇಶ್ಯೂಸ್ ಇದೆ, ಈ ವಿಷಯ ನನಗೆ ಗೊತ್ತಿಲ್ಲ ಏನು ಪರ್ಸ್ನಲ್ ಇಶ್ಯೂಸ್ ಇದೆ. ಬಟ್ ನನಗೆ ಮೇನ್ ಅನಿಸಿದ್ದು ಈಸ್ ನೆವರ್, ಅಂದರೆ ಒಂಥರ 1 week ಒಂಥರ ಇದ್ದರೆ ಇನ್ನೊಂದು ವೀಕ್ ಇನ್ನೊಂದು ಥರ ಇರ್ತಾ ಇದ್ದು. ಯಾವತ್ತೂ ಗೊತ್ತಾಗಿಲ್ಲ ವಾಟ್ ಈಸ್ ರಿಯಲ್ ಅಂತ. ಸುದಿ ಇಸ್ ವೆರಿ ನೈಸ್ ಗೈ. ಯಾವಾಗೂ ಮೂವಿ ಬಗ್ಗೆನೇ ಮಾತಾಡೋರು. ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅನ್ನೋ ಇದೇ ಇರಲ್ಲ ಅವ್ರಿಗೆ. ಯಾವಾಗೂ ಮೂವಿ ಅಂದರೆ ಅಷ್ಟು ಕ್ರೇಜ್ ಅವ್ರಿಗೆ ಮೂವಿ ಅಂದರೆ. ವೆರಿ ಡೌನ್ ಟು ಹರ್ ಪರ್ಸನ್. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡೋಕ್ಕೆ. ಈಗ ಒಂದು ಪರ್ಸನಾಲಿಟಿ ಗೇಮ್ ಇದು ಬಿಗ್ ಬಾಸ್ ಅನ್ನೋದು. ಎಷ್ಟು ದಿನ ಫೇಕ್ ಆಗಿರೋಕ್ಕೆ ಸಾಧ್ಯ? ಕ್ಯಾಮ್ರಾಸ್ ಇರ್ತವೆ. ಈಗ ಒಂದ್ಸತಿ ನಮ್ಮ ಪರ್ಸನಾಲಿಟಿ ಈ ತರ ಅಂತ ಒಂದು ಪೋರ್ಟ್ರೇ ಆಗ್ಬಿಟ್ರೆ ಅದನ್ನ ಮತ್ತೆ ಚೇಂಜ್ ಮಾಡಕ್ ಆಗಲ್ವಾ? ಹೆಂಗಿರುತ್ತೆ? 100% ಮಾಡ್ಬೋದು. ಇವಾಗ ಮನೇಲಿ ಒಂದು ಜಗಳ ಆಗುತ್ತೆ, ಒಂದು 10 ದಿವಸ ಮಾತಾಡಿರಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ. ಒಂದು ಸ್ಮಾಲ್ ಮೂಮೆಂಟ್, ಏನೋ ನಿಮ್ಮ ಅಪ್ಪ ಅಮ್ಮನ ಆಚೆ ಕರ್ಕೊಂಡು ಹೋಗ್ತಿರೋ, ಏನೋ ಒಂದು ಕೊಡಿಸ್ತಿರೋ, ಆ ಒಪಿನಿಯನ್ ಚೇಂಜ್ ಆಗೋಗುತ್ತೆ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಬಿಗ್ ಬಾಸ್. ಆ್ಯಂಡ್ ಫೇಕ್ ಆಗಿರೋಕ್ಕಾಗಲ್ಲ. ಯು ಕ್ಯಾನ್ ನೆವರ್ ಬಿ ಫೇಕ್. 1-2 ದಿವಸ 3 ದಿವಸ ಇರ್ಬೋದು. ಅದಾದ್ಮೇಲೆ ಎವ್ರಿಥಿಂಗ್ ವಿಲ್ ಕಮ್ ಔಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.